ಇನ್ನು ಕನ್ನಡ ಸಿನಿಮಾಗೆ ಬೆಳ್ಳಂಬೆಳಗ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಅಂತ ಕೂಡ ಹೇಳ್ಬೋದು. ಅದು ನಿಜಕ್ಕೂ ಆಗಿರೋದು ಅದಕ್ಕೆ ಆಘಾತ ಏನಂತ ನೋಡೋಣ ಬನ್ನಿ. ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ ಇನ್ನು ಬೆಳ್ಳಂಬೆಳಗ್ಗೆ ನಟಿ ಲಕ್ಷ್ಮಿ, ಜೂಲಿ ಲಕ್ಷ್ಮಿ ಅಂತಲೇ ಕೂಡ ಹೇಳಲಾಗ್ತದೆ. ಇನ್ನು ಅದ್ಭುತವಾದಂಥ ಅಭಿನಯ ಮಾಡಿದಂಥ ಜೂಲಿ ಲಕ್ಷ್ಮಿ ಅವರು ಚಿತ್ರರಂಗದಲ್ಲಿ ಅವ್ರದ್ದೇ ಅಂತ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಕೂಡ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದೆ ಆದಂಥವ್ರು ಈಗ ಸದ್ಯ ಚಿತ್ರರಂಗದಿಂದ ಈಗ ದೂರ ಉಳಿದು ಸುಮಾರು 25-28 ವರ್ಷ ಕಳೆದೋಯ್ತು. ವಂಶ ಸಿನಿಮಾ 2014 ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಈ ಸಿನಿಮಾದ ನಂತರ ಲಕ್ಷ್ಮೀರು ಕೂಡ ಎಲ್ಲೂ ಕಾಣಲಿಲ್ಲ. ನೀವು ಸುವರ್ಣದಲ್ಲಿ ಬರ್ತಿದ್ದಂಥ ಕಥೆಯಲ್ಲ ಜೀವನ ಎಂಬ ಒಂದು ರಿಯಾಲಿಟಿ ಶೋವನ್ನು ಕೂಡ ನಡೆಸ್ಕೊಳ್ತಿದ್ರು. ಗಂಡ ಹೆಂಡತಿ ಮತ್ತು ಫ್ಯಾಮಿಲಿಗಳಾದಂಥ ಜಗಳಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಲಕ್ಷ್ಮೀರ ಸಂದರ್ಭದಲ್ಲಿ ಮಾಡಿದ್ರು. ಸುಮಾರು ಈ ಶೋವನ್ನು ಕೂಡ ದೊಡ್ಡ TRPಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ತೆಗೆದುಕೊಂಡಿತ್ತು. ಇದನ್ನೇ ನೋಡಿಕೊಂಡು ಜೀ ಕನ್ನಡದಲ್ಲಿ ಬಂದಿದ್ದೆ ಬದುಕು ಜಡಗ ಬಂಡಿ ಮಾಳವಿಕಾ ಅವಿನಾಶ್ ಅವರ ಸಾರ್ಥದಲ್ಲಿ ಅಂತ ಹೇಳ್ಬೋದು. ಏನು ಹೀಗಿರುವಂಥ ಸಂದರ್ಭದಲ್ಲಿ ಸದ್ಯ ಲಕ್ಷ್ಮಿ ಅವರು ಸಂಪೂರ್ಣವಾಗಿ ದೂರ ಉಳಿದಿದ್ದು. ಯಾಕೆಂತ ಇದು ಕೇಳಿದ್ದಕ್ಕೆ ಚಿತ್ರರಂಗದಲ್ಲಿ ನನಗೆ ಮುಂದುವರಿಸೋದು ಇಷ್ಟ ಆಗಲಿಲ್ಲ ಮತ್ತು ಉದ್ಯಮದ ಕಡೆ ಒಲವು ಕೊಡಬೇಕು ಅಂತಂದೆ. ಅದೇ ರೀತಿ ಕೊಟ್ಟಿದ್ದೀನಿ. ಈಗ ಕುಟುಂಬದ ಜೊತೆ ಸಾಕಷ್ಟು ಸಮಯವನ್ನು ಕೂಡ ಕೊಟ್ಟು ಮತ್ತು ಇತ್ತೀಚೆಗೆ ಬರ್ತಂಥ ಸಿನಿಮಾಗಳಲ್ಲಿ ತಲೆಬೂಡ ಇಲ್ಲದಂಥ ಸಿನಿಮಾಗಳಲ್ಲಿ ಅಭಿನಯಿಸಿಕೊಡೋದು ನನಗೂ ಸಹ ಇಷ್ಟ ಇಲ್ಲ. ಹಾಗಾಗಿ ನಾನು ಉದ್ಯಮದ ಕಡೆ ಒಲವು ಕೊಟ್ಟಿದ್ದೆ ಅಂತ ಹೇಳಿ ಲಕ್ಷ್ಮಿ ಹೇಳಿದ್ದಾರೆ. ಈ ಮೂಲಕ ಚಿತ್ರರಂಗಕ್ಕೆ ನಿಲುವಾಗಿ ದೊಡ್ಡ ಮಟ್ಟಿಗೆ